ಮೊದಲನೇದಾಗಿ ಸೂತ್ರಧಾರಿ ಮೊದಲನೇ ದಿನದಿಂದ ಇವತ್ತವರೆಗೂ ನೀವು ನೋಡ್ತಾ ಇರ್ಬೋದು. ಈ ಸೂತ್ರಧಾರಿ ನವರಸ ಅನ್ನೋ ಒಂದು ಕಂಟೆಂಟ್ ಇದೆ ಅಂತ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಇರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಯಾಕೆಂದ್ರೆ ನಿಮಗೂ ಚಿರಪರಿಚಿತ ಹಾಗೂ ಹಲ್ವಾರು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವರೆಗೂ ಪ್ರಮೋಟ್ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನೋಡಿ ಒಂದು ಸಿನಿಮಾ ಮಾಡಬೇಕು ಒಂದು ಹೊಸ ಹೀರೋಗೆ ಅಂದ್ರೆ 100 ಜನ ನೋಡ್ತಾರೆ, ಯೋಚನೆ ಮಾಡ್ತಾರೆ. ಆದ್ರೆ ಒಂದು ಹೀರೋ ಕಲಾವಿದರಿಗೆ ಯಾವುದೇ ರೀತಿ ಕಲೆಗೆ ಬೆಲೆ ಕಟ್ಟಲೇಬೇಕು ಅನ್ನೋ ಒಂದು ಬೆಲೆ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಸಿನಿಮಾ ಮಾಡಿರೋ ನವರಸನ್ ಅವರು ಇವತ್ತು ನೀವೆಲ್ಲರೂ ಏನ್ ಸೇರಿದ್ರೆ ಇಲ್ಲಿ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದ್ರೆ ನೀವೆಲ್ಲ ಇಂಥ ನಿರ್ಮಾಪಕರನ್ನ ಬೆಳೆಸಿದ್ರೆ ಇನ್ನ 10 ಕನ್ನಡ ಸಿನಿಮಾಗಳು ಬರ್ತವೆ. ಸೊ ಇವತ್ತೇನು ನೀವು ನೋಡಿದರೆ ಸೂತ್ರಧಾರಿ ಡೇ 1 ಇಂದನೂ ಪ್ರಯತ್ನ ಮಾಡಿದ್ರು. ಇವಾಗ ಹೇಳ್ತಾ ಇದ್ರು ಹಿರಿಯ ಪತ್ರಕರ್ತರ ಮಾಹಿತಿ ತಗೊಂಡ್ವಿ, PRO ಅವ್ರ ಮಾಹಿತಿ ತಗೊಂಡ್ವಿ, ಟೆಕ್ನಿಷಿಯನ್ಸ್ಗಳು ಕೇಳಿದ್ವಿ, ಬೇರೆ ಸಿನಿಮಾ ಅವ್ರು ಮಾತನಾಡ್ತಿದ್ರು. ನಾನ್ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಹೇಳೋದು ಯಾವಾಗಲೂ ಒಂದೇ, ಪ್ರತಿಯೊಬ್ಬ ಕಲಾವಿದ ಆಗ್ಲಿ, ಒಬ್ಬ ನಿರ್ದೇಶಕ ಆಗ್ಲಿ, ಒಬ್ಬ ಪ್ರೊಡ್ಯೂಸರ್ ಆಗ್ಲಿ ಒಂದು ಕನ್ಸು ಇಟ್ಕೊಂಡೆ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು, ಕಂಟೆಂಟ್ ಇಟ್ಕೊಂಡೆ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ಸೊ OTT ಬರ್ತದೆ, ಮನೇಲಿ ಕೂತ್ಕೊಂಡು ನೋಡ್ಬಿಡೋಣ ಅಂತ ಬಿಟ್ಟು ಎಲ್ಲ ಕಲಾವಿದರನ್ನ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತಾ ಸೂತ್ರಧಾರಿ ವಿಚಾರಕ್ಕೆ ತಗೊಂಡ್ರೆ ನಮ್ಮ ಚಂದನ್ ಶೆಟ್ಟಿ ಅವರು ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಮ್ಯೂಸಿಕ್ ಅಲ್ಲೇ ಒಂದು ಬಾದ್ಶಾ ಆಗಿದ್ರು. ಸೊ ಒಂದು ಬ್ಯೂಟಿಫುಲ್ ವೈಬ್ಸ್ ಕೊಟ್ಟು ಎಲ್ಲರಿಗೂ ಒಂದು ಸಕ್ಸಸ್ಫುಲ್. ಯಾಕಂದ್ರೆ ಎಷ್ಟೋ ಜನ ಡಿಮೋಟಿವೇಟ್ ಆಗ್ಬೇಕಾದ್ರೆ ಇವ್ರ ಸಾಂಗ್ಗಳು ಕೇಳಿ ಮೋಟಿವೇಟ್ ಆಗ್ತಾ ಇದ್ರು. ಅದೇ ರೀತಿ ಸೂತ್ರಧಾರಿಯಲ್ಲಿ ಒಂದು ಪಾತ್ರ ಮಾಡೋದನ್ನು he has taken as a lead character, as ಒಂದು ಹೀರೋ ಆಗಿ ಒಂದು ಕಲಾವಿದನಾಗಿ ಆಕ್ಟ್ ಮಾಡಿರೋದು ಹೊರತು ಇಲ್ಲ ನಾನು ನಿಮ್ಮ ಹತ್ರ ಆಗಲಿ ನಾನು ನೋಡ್ದಂಗೆ ಒಂದು ಡೌನ್ ಏನೋ ಯಾವುದೋ ಒಂದು ಆಟಿಟ್ಯೂಡ್ ಆಗ್ಲಿ ಈಗೋ ಆಗ್ಲಿ ಅಂತ ಇಲ್ಲದೆ ಇರೋದು ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದನ್ ಶೆಟ್ಟಿನ. ಸೊ ಈ ಸಿನಿಮಾ ಮುಖಾಂತರ ಇವತ್ತೇನು ಪಾದ ನಿಮ್ಮ ಮುಂದೆ ಇಟ್ಟಿದ್ದಾರೆ, ಇನ್ನ 100 ಸಿನಿಮಾ ಅವರು ಸಕ್ಸಸ್ಫುಲ್ ಆಗ್ಲಿ ಅಂಡ್ ಇಂಥ ಕಲಾವಿದರನ್ನ ಸಕ್ಸಸ್ಫುಲ್ ಆಗ್ಲಿಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಅದೇ ರೀತಿ ಅಪೂರ್ವ ಅವರು ರವಿ ಸರ್ ಮೊನ್ನೆ ಇದೇ ಸೂತ್ರಧಾರಿ ಸಿನಿಮಾ ಒಂದು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಹೇಳ್ತಾ ಇದ್ರು, ನಮ್ಮ ಈಶ್ವರಿ ಪ್ರೊಡಕ್ಷನ್ಸ್ ಇಂದ ಬಂದಿರೋ ಒಂದು ಹೆಣ್ಮಗಳು ಅಂತ. ಅವಾಗ ಇವರೊಂದು ಮಾತು ಹೇಳ್ತಿದ್ರು, ಸರ್ ಇಲ್ಲ ಸರ್ ನಾವು ನಿಮ್ಮನ್ನ ನೋಡ್ಕೊಂಡು ನಾವು ಬೆಳ್ಕೊಂಡ್ ಬಂದಿರೋದು. ಯಾಕೆಂದ್ರೆ ಮೊದಲನೇ ಹೆಜ್ಜೆ ಯಾರು ಇಟ್ಟು ಯಾರು ನೆನ್ಪು ಮಾಡ್ಕೋತಾರಲ್ಲ, ಸೊ ಆ ಹೆಜ್ಜೆಯಲ್ಲಿ ಪ್ರತಿಯೊಂದನು ಅವ್ರು ಸಕ್ಸಸ್ಫುಲ್ ಆಗ್ಲಿ, ಅವ್ರಿಗೂ ಇನ್ನೂ 106 ಸಿನಿಮಾ ಸಿಕ್ಲಿ ಸಕ್ಸಸ್ಫುಲ್ ಆಗಿ. ಯಾಕಂದ್ರೆ ಕನ್ನಡ ಹೆಣ್ಮಕ್ಳು ಅಂದ್ರೆ ಅವ್ರ ಮಾತು ಹೇಳಿದ್ರು, ಈ ಟೀಮ್ ಅಲ್ಲಿ ನಾವು ಒಬ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಅಂತ ಹೇಳಿಲ್ಲ, ಒಂದು ಕುಟುಂಬದ ರೀತಿ ಒಂದು ಸೆಕ್ಯೂರಿಟಿ ಇತ್ತು, ಒಂದು ಪ್ರೀತಿ ಇತ್ತು, ಒಂದು ಜವಾಬ್ದಾರಿ ಇತ್ತು ಅನ್ನೋದು ಹೇಳಿದ್ರು. ಅಂಡ್ ಆ ಪ್ರೀತಿ ಜವಾಬ್ದಾರಿ ಕೊಟ್ಟಿರೋದು ನವರಸನ್ ಅಂತ ಹೇಳ್ತೀನಿ. ಅದೇ ರೀತಿ ಸ್ವಲ್ಪ ಕಲಾವಿದರುಗಳು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪ್ರೊಡ್ಯೂಸರ್ ಒಂದು ಕನ್ಸಿಟ್ಕೊಂಡು ಸಾಲ ತಂದು ಮಾಡ್ತಾರೋ ಇಲ್ಲ ಒಂದು ಏನೋ ಒಂದು ಬೇರೆಯವ್ರ ಹತ್ರ ದುಡ್ಡು ತಂದು ಹಾಕ್ತಾರೋ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ದಯವಿಟ್ಟು ಪ್ರೊಡ್ಯೂಸರ್ಗೆ ಪ್ರತಿಯೊಬ್ಬ ಕಲಾವಿದನು ಪ್ರಮೋಷನ್ಸ್ಗೆ ಕೈ ಹಿಡಿ. ನೀವು ಎಷ್ಟು ಪ್ರಮೋಟ್ ಆಗಿರ್ತೀರ ಆ ಪ್ರೊಡ್ಯೂಸರ್ ಊಟ ಮಾಡದೇ ಇದ್ರು ನಿಮ್ಗೆ ಊಟ ಕೊಟ್ಟಿರ್ತಾರೆ, ಅವ್ರ ಮೇಕಪ್ ಹಾಕೊಳ್ತಾರೆ ನಿಮ್ ಮೇಕಪ್ ಕೊಟ್ಟಿರ್ತಾರೆ, ಅವ್ರ ಕಷ್ಟ ಅವ್ರ ಮನೆಯವ್ರಿಗೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಆ ಕಲಾವಿದರಿಗೆ ನಾನು ಇಲ್ಲಿಂದ ಒಂದು ಮೆಸೇಜ್ ಏನ್ ಕೊಡ್ತೀನಿ ಅಂದ್ರೆ, ದಯವಿಟ್ಟು ಒಂದು ಟೀಮ್ ಆಗಿ ಒಂದು ಸಿನಿಮಾ ಅನ್ನೋದು ಬಂದಾಗ ದಯವಿಟ್ಟು ನೀವು ಅವ್ರಿಗೆ ಸಾಥ್ ಕೊಡಿ ಅಂತ. ಅವಾಗ ಸಾಥ್ ಕೊಟ್ಟಾಗ ಅವ್ರು ಇನ್ನ ಹೆಚ್ಚಾಗಿ ಒಂದು 100 ಸಿನಿಮಾ ಮಾಡ್ತಾರೆ. ನಿಮ್ಮನ್ನು ಎಷ್ಟು ಇವತ್ತೇನು ಒಂದೊಂದು ಸಾಂಗ್ ಇವತ್ತು ನಮ್ಗೆ ಇನ್ನೊಂದು ಖುಷಿ ಏನ್ ಸಮಾಚಾರ ಅಂದ್ರೆ ನೀವೆಲ್ಲ ನೋಡಿದ್ರ 27 ಮಿಲಿಯನ್ ಸೂತ್ರದಲ್ಲಿ ಸಾಂಗ್ ಹೋಗಿರೋದು ಇವತ್ತು ಒಂದು ಮ್ಯೂಸಿಕ್ ಅಲ್ಲಿ. 27 ಮಿಲಿಯನ್ ಇಸ್ ನಾಟ್ ಎ ಜೋಕ್. ಸೊ ಅಲ್ವಾ ರೀತಿಲಿ ಎಲ್ಲಾ ಕಲಾವಿದರಿಗೂ ಇಲ್ಲಿಂದ ನಾನು ರಿಕ್ವೆಸ್ಟ್ ಮಾಡ್ತಿರೋದು ಒಂದೇ, ಪ್ರೊಡ್ಯೂಸರ್ಸ್ ನ ಡೈರೆಕ್ಟರ್ಗಳನ್ನ ಕಾಪಾಡ್ಕೊಳ್ಳೋದು ಹೆಂಗೆ ಅಂದ್ರೆ, ನೀವು ಪ್ರಮೋಷನ್ ಬಂದು ನೀವು ಸಕ್ಸಸ್ಫುಲ್ ಆಗಿ ಸಿನಿಮಾ ನೀವು ಪ್ರಮೋಟ್ ಮಾಡಿದ್ರೆ, ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡೆ ಪ್ರೊಡ್ಯೂಸರ್ ಎಲ್ಲ ಬಿಟ್ಟು ಎಲ್ಲ ಜವಾಬ್ದಾರಿ ತಗೊಂಡು ಬರೋದು. ಆ ಉದ್ದೇಶದಲ್ಲಿ ದಯವಿಟ್ಟು ಕಲಾವಿದರು ಅವ್ರಿಗೆ ಸಪೋರ್ಟ್ ಮಾಡಿ. ಅಂಡ್ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸೋಷಿಯಲ್ ಮೀಡಿಯಾಗೂ ಎಲ್ಲರಿಗೂ ಫೋನಲ್ಲಿ ನಾಳೆ ಈ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಇದೆ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಪ್ರೋಟೋಕಾಲ್ ಮಾಡ್ತಾ ಇದ್ರು ಅನಿಲ್ ಅವರು. ಸೊ ಈ ಸಿನಿಮಾಗೆ ಒಂದು ಡಬ್ಬಿಂಗ್ ಕೂಡ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಹುಟ್ಟಿದ್ದಾರೆ ಅಂತ ಈ ಸೂತ್ರಧಾರಿ ಸಿನಿಮಾದಿಂದ ಹೇಳ್ತೀನಿ. ಸೊ ಅವ್ರ ಬಾಯಲ್ಲೇ ಆ ಮಾತನ್ನ ಕೇಳೋಣ, ಇನ್ನ ಅವ್ರ ಎಕ್ಸ್ಪೀರಿಯನ್ಸ್ ನ ನಮ್ ಖುಷಿ. ಯಾಕೆಂದ್ರೆ ಎನಿ ಒನ್ ಕ್ಯಾನ್ ಬಿಕಮ್ ಎನಿಥಿಂಗ್. ನೋ ಒನ್ ಇಸ್ ಯಾರನ್ನೋ ವೇಸ್ಟ್ ಪೇಪರ್ ತರ ನೋಡ್ಬಾರ್ದು.
ಒಂದಲ್ಲ ಒಂದಿನ ವೇಸ್ಟ್ ಪೇಪರ್ ಗಾಳಿ ಪಟ್ಟಾಗ ನಾವೇ ತಲೆ ಎತ್ತಿ ನೋಡ್ಬೇಕಾಗತ್ತೆ. ಸೊ ಎಲ್ಲರಿಗೂ ಮರ್ಯಾದೆ ಕೊಟ್ಟು ಹೋಗ್ತಾ ಇರಿ, ಎಲ್ಲರಿಗೂ ಬೆಲೆ ಕೊಟ್ಟು ನೋಡ್ತಾ ಇರಿ, ಎಲ್ಲರಿಗೂ ಅವಕಾಶ ಕೊಟ್ಟು ನೋಡ್ತಾ ಇರಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಅಂಡ್ ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರು, ನಿಮ್ಗೆ ನಾವು ಯಾವ ರೀತಿಲಿ ಸೂತ್ರಧಾರಿ ತಂಡ ನಾವು ನಿಮ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ. ಬಿಕಾಸ್ ಎಷ್ಟು ಹೇಳಿದ್ರು ಸಾಲಲ್ಲ. ಬಿಕಾಸ್ ನೀವು ನೋಡ್ತಿರಲ್ಲ, ಎಲ್ಲೇ ಬಂದ್ರು ಅಲ್ಲಿ ಒದ್ದಾಟ ಏನೇ ಇದ್ರು ಸೂತ್ರಧಾರವನ್ನು ನೀವು ಪ್ರಮೋಟ್ ಮಾಡಿದ್ರ ಇದೇ ಈ ಜನಕ್ಕೆ ತಲುಪಿರೋದು. ಇವತ್ತು ಏನ್ ಮನೆ ಮಾತಾಡ್ತಾ ಇರೋ ಇವತ್ತು ನಮ್ಮ ಸೂತ್ರಧಾರಿ ಗ್ರಾಫ್ ಒಂದಿನದಲ್ಲಿ 10 ಜನ ಬಂದ್ರು, 20 ಜನ ಬಂದ್ರು, 50 ಜನ ಬಂದ್ರು, 100 ಜನ ಬಂದ್ರು, ಥಿಯೇಟರ್ ಹೌಸ್ಫುಲ್ ಆಯ್ತು. ಸೊ ಅದು ಆ ರೀತಿ ಇನ್ನ ನಾಳೆಯಿಂದ ಇನ್ನ ಹೆಚ್ಚಾಗಿ ಆಲ್ರೆಡಿ ಪ್ರೊಡ್ಯೂಸರ್ ಅವರು ಹೇಳ್ದಂಗೆ ಮಲ್ಟಿಪ್ಲೆಕ್ಸ್ ಯಾಕೆ ಅವರು ಗಮನ ಹರಿಸ್ತಾ ಇದ್ದಾರೆ ಅಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ಸ್ ಹೌಸ್ಫುಲ್ ಆದ್ರೆ ಇನ್ನ ಕೇಳ್ತಾ ಇದಾರೆ. ಇವಾಗ ಬುಕ್ ಮೈ ಶೋ ಅಲ್ಲೇ ನೀವು ನೋಡ್ಬೋದು. ಅಂಡ್ ಎಲ್ಲ ಅಪ್ಡೇಟ್ಸ್ ಆಗ್ಲಿ ಇನ್ನೊಂದು ಮಾಹಿತಿ ಆಗ್ಲಿ ಎಲ್ಲ ಇದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾ ಉಳಿಸಿ. ಥ್ಯಾಂಕ್ ಯು. ಲವ್ ಯು. ಅನಿಲ್ ಅವ್ರ ಮಾತಾಡ್ತಾರೆ.